Hi guys, welcome to Kanasu Tech Park and some students ಇವತ್ತು ಆಕ್ಚುಲಿ ಇಲ್ಲಿ ಲೈವ್ ಲ್ಯಾಪ್ಟಾಪ್ ರಿಪೇರ್ಸ್ ಮಾಡ್ತಾ ಇದ್ರು. ಸೊ ಒಂದು ಚಿಕ್ಕದೊಂದು ಶೂಟ್ ಮಾಡೋಣ ಅನ್ನೋ ಕಾರಣಕ್ಕೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ ಅಂತ ಜಸ್ಟ್ ಒಂದ್ಸಲಿ ಫೀಡ್ಬ್ಯಾಕ್ ತಗೊಳ್ಳೋಣ. ಲೈವ್ ಆಗಿ ಅವ್ರು ಕಲ್ತಿರೋ ಕೆಲಸ ಅವ್ರು ಮಾಡ್ತಿದ್ದಾರೆ ಇಲ್ಲ ಅದನ್ನ ಚೆಕ್ ಮಾಡೋಣ ಡೈರೆಕ್ಟ್. ಸರ್ ನಿಮ್ಮ ಹೆಸರು? ವಿಶಾಲ್. ಓಕೆ, ಎಲ್ಲಿಂದ ಸರ್? ಶಿವಮೊಗ್ಗದಿಂದ ಸರ್. ಓಕೆ, ಏನ್ ಸರ್ ಇದು ಚಿಪ್ ಲೆವೆಲ್ ಎಸ್ ಐ ಥಿಂಕ್ ನಮ್ಮ ಹತ್ರ ಬಂದು 6 days ಆಯ್ತು. 6th ಡೇ ಸರ್. ಸೊ ಮುಂಚೆ ಮಾಡಿದ್ರು ಸರ್ ಚಿಪ್ ಲೆವೆಲ್ ಐಡಿಯಾಸ್ ಇದ್ರೆ ಈ ತರ ಕಾರ್ಡ್ ಲೆವೆಲ್ ಸರ್ವಿಸ್ ಮಾಡೋದು? ಕಾರ್ಡ್ ಲೆವೆಲ್ ಮಾಡಿದ್ವಿ ಸರ್. ಓಕೆ, ಚಿಪ್ ಲೆವೆಲ್ ಮಾಡಿಲ್ಲ ಸರ್. ಸೊ ಈಗ ನಿಮ್ಮ ಎದುರುಗಡೆ ಇಟ್ಕೊಂಡಿರೋ ಬೋರ್ಡ್ ಇದೇನಿದಿಲ್ಲ ಸರ್, ಬೋರ್ಡ್ ಇಟ್ಸ್ ವೆದರ್ ಇಟ್ ನೀವು ಸ್ಕ್ರಾಪ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಇನ್ನು ಲೈವ್ ಲ್ಯಾಪ್ಟಾಪ್ಸ್ ಅಲ್ಲಿ ಬಂದಿರೋದ್ರಲ್ಲಿ ಏನಾದ್ರು ಟ್ರಬಲ್ ಶೂಟ್ ಮಾಡ್ತಿದ್ರು? ಲೈವ್ ಲ್ಯಾಪ್ಟಾಪ್ ಸರ್ ಬಂದಿರೋದನ್ನ ಟ್ರಬಲ್ ಶೂಟ್ ಮಾಡ್ತಾ ಇದ್ದೀನಿ. ಏನು ಸರ್ ಇಶ್ಯೂ ಏನಿದೆ? ಓಕೆ, ಹಾಗಾಗಿ ಅದನ್ನ ಚೆಕ್ ಮಾಡ್ತಾ ಇದ್ದೀನಿ. ಇಶ್ಯೂ ಏನಿತ್ತು ಸರ್? ಡಿಸ್ಪ್ಲೇ ಪ್ರಾಬ್ಲಮ್ ಇತ್ತು ಸರ್. ಡಿಸ್ಪ್ಲೇ ಬರ್ತಾ ಇರಲಿಲ್ಲ ಸರ್. ಓಕೆ ಓಕೆ, ಅದನ್ನ ಚೆಕ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡಿ ಸರ್. ಹೇಗೆ ಫೈಂಡ್ ಔಟ್ ಮಾಡೋದು? ನೋ ಡಿಸ್ಪ್ಲೇ ಇತ್ತು ಅಂತಂದ್ರೆ ಡಿಸ್ಪ್ಲೇ ಇಲ್ಲ ಸರ್ ಈಗ. ಓಕೆ ಸರ್, ನನಗೆ ಬೋರ್ಡ್ ಇನ್ಫಾರ್ಮೇಶನ್ ಕೊಡ್ಬೋದಾ? ವಿಚ್ ಕೈಂಡ್ ಆಫ್ ಬೋರ್ಡ್ ಇಟ್ ಇಸ್? ಇದು ಯಾವ ಬೋರ್ಡ್ ಅಂತ ಹೇಳಿ ಬೇಕು? ದಿಸ್ ಇಸ್ ಬೋರ್ಡ್ ಸರ್. SOC ಬೋರ್ಡ್ ರೈಟ್ ಸರ್. ಓಕೆ, ಚೇತನ್ ಅವರೇ ಎಲ್ಲಿಂದ ಬರುತ್ತೆ SOC ಬೋರ್ಡಿಗೆ? ನನಗೆ ಎಲ್ಲಿಂದ ಡಿಸ್ಪ್ಲೇ ಬರುತ್ತೆ ಹೇಳಿ ಸರ್. RAM ಸೆಕ್ಷನ್ ಒಂದು ಬರುತ್ತೆ. ಓಕೆ, ಪ್ರೊಸೆಸರ್ ಸೆಕ್ಷನ್ ಓಕೆ, IO ಸೆಕ್ಷನ್ ಒಂದು, ಓಕೆ, ಮತ್ತೆ ಬಯಾಸ್. ಓಕೆ, ಡನ್ ಇದು ನಾನ್ ಗ್ರಾಫಿಕ್ ಬೋರ್ಡ್ ಸರ್. ಇದು ಓಕೆ ಓಕೆ, ನಾನ್ ಗ್ರಾಫಿಕ್ ಇದ್ರೆ ಗ್ರಾಫಿಕ್ ಇಂದನೂ ಬರುತ್ತೆ. ಓಕೆ ಡನ್ ಸರ್. ಡಿಸ್ಪ್ಲೇ ಚೆಕ್ ಮಾಡೋದಕ್ಕೆ ಆನ್ ಮಾಡಿದ್ದೀನಿ ಸರ್ ಈಗ ಬೋರ್ಡ್. ಓಕೆ, ಕ್ಯಾಪ್ಸ್ ಲಾಕ್ ಆನ್ ಮಾಡ್ತಾ ಸರ್ ಇದ್ದೀನಿ. ಕೀಬೋರ್ಡ್ ಇಂದಾನು ಡಿಸ್ಪ್ಲೇ ಇದೆಯಲ್ಲ ಅಂತ ಚೆಕ್ ಮಾಡಬಹುದಾ? ಹೌದು ಸರ್, ಅದನ್ನೇ ಟೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಡಿಸ್ಪ್ಲೇ ಇಲ್ಲ. ಹೇಗೆ ಸರ್? ವಾಟ್ ಏನು ಕಂಡಿಡಿಬೇಕು? ಇನ್ ಕೇಸ್ ಆಫ್ ಯಾರಾದರೂ ಫ್ರೆಶರ್ಸ್ ಇದ್ದು ಒಂದು ಲ್ಯಾಪ್ಟಾಪ್ ಸಡನ್ ಆಗಿ ಅವ್ರ ಹತ್ರ ಇದೆ ಅಂತ ತಿಳ್ಕೊಳ್ಳಿ, ಅವ್ರಿಗೀಗ ಸ್ಕ್ರೀನ್ ಇಲ್ಲ, ಡಿಸ್ಪ್ಲೇ ಕೇಬಲ್ ಇಲ್ಲ, ಯಾರೊಬ್ರು ಬೋರ್ಡೇ ಕಳಿಸ್ಬಿಟ್ಟಿರ್ತಾರೆ. ಸೊ ಹೌ ಟು ಫೈಂಡ್ ಈ ತರ ಬೋರ್ಡ್ ಅಲ್ಲಿ ಎಕ್ಸ್ಟರ್ನಲ್ USB ಕೀಬೋರ್ಡ್ ಬರುತ್ತೆ ಸರ್. ಓಕೆ, ಆ ಕೀಬೋರ್ಡ್ ಕ್ಯಾಪ್ಸ್ ಲಾಕ್ ನ ಇಲ್ಲಿ ಲೈಟ್ ನ ಬ್ಲಿಂಕ್ ಮಾಡ್ತಾ ಇದ್ರೆ ಕ್ಯಾಪ್ಸ್ ಲಾಕ್ ನ ಪ್ರೆಸ್ ಮಾಡ್ತಾ ಇದ್ದಾಗ LED ಬ್ಲಿಂಕ್ ಆಗುತ್ತೆ ಸರ್. ಓಕೆ, ಲೈಟ್ ಆನ್ ಆಗಿತ್ತು ಅಂತ ಅಂದ್ರೆ ಡಿಸ್ಪ್ಲೇ ಓಕೆ ಇದೆ ಅಂತ. ಓಕೆ ಸರ್, ಬರ್ತಾ ಇದೆ ಅಂತ. ಓಕೆ, ಅದೇ ಈಗ ಸರ್ ಅದೇ ಮಾಡಿದ್ದೀನಿ, ಬರ್ತಾ ಇಲ್ಲ ಸರ್. ಸೊ ಈಗ ನಾವು ವರ್ಕ್ ಮಾಡೋ ಪ್ರಕಾರ ಇದರಲ್ಲಿ ಈಗ ಡಿಸ್ಪ್ಲೇ ಇಲ್ಲ ಇಲ್ಲ ಸರ್. ಸರ್. ಓಕೆ, ಟ್ರಬಲ್ ಶೂಟ್ ಮಾಡ್ಬೋದಾ ಸರ್? ಹ್ಯಾಂಡಲ್ ಇಟ್ ಮಾಡ್ಬೋದು ಸರ್. ಮಲ್ಟಿಮೀಟರ್ನ ಬಜಾರ್ ಮಾಡಲ್ ಇಟ್ಕೊಂಡು ಓಕೆ, ಕಾಯಿಲ್ಗಳನ್ನ ಚೆಕ್ ಮಾಡ್ಕೊಂತ ಹೋಗ್ಬೇಕು ಸರ್. ಹಾಂ ಸರ್. 9.6. ಹಾಂ ಸರ್, ಇದು ಬೀಪ್ ಬರ್ತಾ ಇದೆ ಸರ್. ಹಾಂ, ರೆಸಿಸ್ಟೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 5.5 ಕೆಳಗಡೆ ಇದ್ರೆ ಪ್ರಾಬ್ಲಮ್ ಇದೆ ಅಂತ, 5 ಮೇಲ್ಗಡೆ ಇದ್ರೆ ಸೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ವರ್ಕಿಂಗ್ ಇದೆ ಅಂತ ಸರ್. ಸರಿ, ಅಂದ್ರೆ ಪ್ರೊಸೆಸರ್ ಇದೆ, ಹಾಗಾಗಿ ಬೀಪ್ ಸೌಂಡ್ ಬರ್ತಾ ಇದೆ ಸರ್. ಓಕೆ ಸರ್. ಓಕೆ ಸರ್, ನೆಕ್ಸ್ಟ್ ಸೆಕ್ಷನ್ ಚೆಕ್ ಮಾಡೋಣ ಸರ್. ಇದು ಕೋರ್ ಸೆಕ್ಷನ್ ಸರ್. ಓಕೆ ಸರ್, ಅದು 20 ಇದೆ 20 ರೆಸಿಸ್ಟೆನ್ಸ್ ವ್ಯಾಲ್ಯೂ. ಓಕೆ ಡನ್ ಸರ್. ಸೊ ಅದು ಬೀಪ್ ಬಂದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೆನ್ನಾಗಿತ್ತು ಅಂತಂದ್ರೆ ಆ ಸೆಕ್ಷನ್ ಸರಿ ಇದೆ ಅಂತ ಸರ್. ಓಕೆ ಸರ್, ಇದೆಷ್ಟಿದೆ ಸರ್ ಈಗ? 29.9 ಗುಡ್ ರೆಸಿಸ್ಟೆನ್ಸ್. ಓಕೆ, ಇದು ಓಕೆ ಇದೆ ಸರ್. ಇದು ಪಕ್ಕದಲ್ಲೇ ಇನ್ನೊಂದು ಕಾಯಿಲ್ ಇದೆ. ಇದು ಬಂದ್ಬಿಟ್ಟು 0.3 ಇದೆ ಸರ್. ಹಾಂ ಸರ್, 5ಕ್ಕಿಂತ ಕೆಳಗಡೆ ಇದೆ. ಓಕೆ, ಇದು ಚೆಕ್ ಮಾಡಬೇಕು ಸರ್. ಈಗ ರ್ಯಾಮ್ ಸೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆ, ಓಕೆ ಚೆಕ್ ಮಾಡ್ತೀನಿ ಸರ್. ಹೇಗೆ ರ್ಯಾಮ್ ಸೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಹೇಗೆ ಸರ್? ನೀವು ಹೇಗೆ ಫೈಂಡ್ ಔಟ್ ಮಾಡಿದ್ರೆ ರ್ಯಾಮ್ ಸೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ? ಹಾಂ ಸರ್, ಅದನ್ನ ಇಲ್ಲಿ ಹಾಂ, ಕಾಮನ್ ಪಾಯಿಂಟ್ ಅಂದರೆ ಗ್ರೌಂಡಿಂದ ಹಾಂ ಸರ್, ಗ್ರೌಂಡಿಂದ ಕಾಯಿಲಿಗೆ ಓಕೆ, ಈ ಕಾಯಿಲು ಚೆಕ್ ಮಾಡ್ಕೋಬೇಕು. ಗ್ರೌಂಡಿಂದ ಈ ರ್ಯಾಮ್ ಸೈಡಿಂದು ಗ್ರೌಂಡ್ ಹಿಡ್ಕೊಂಡು ಈ ಕಾಯಿಲ್ನ ಚೆಕ್ ಮಾಡ್ಕೊಂಡ್ರೆ ಸರ್ ಇದರದ್ದೇ ಕಾಯಿಲು ಅಂತಂದು ಐಡೆಂಟಿಫೈ ಆಗುತ್ತೆ. ಅಂದರೆ ಬೇರೆ ಕಡೆ ನಾನು ಬೇರೆ ಕಾಯಿಲ್ನ ಚೆಕ್ ಮಾಡಕ್ಕೆ ಹೋದ್ರೆ ಬೀಪ್ ಬರಲ್ಲ ಸರ್. ಓಕೆ, ಕಮ್ಯುನಿಕೇಟ್ ಆಗಲ್ಲ ರೈಟ್? ಕಮ್ಯುನಿಕೇಟ್ ಆಗಲ್ಲ. ಡನ್. ಸೊ ಯಾವ ಸೆಕ್ಷನ್ ಕಾಯಿಲು ಆ ಸೆಕ್ಷನ್ ಇದಕ್ಕೆ ಚಿಪ್ಪಿಗೆ ಆಯಿತು ಇಲ್ಲ ರ್ಯಾಮ್ ಸ್ಲಾಟಿಗೆ ಆಯಿತು ಕಮ್ಯುನಿಕೇಟ್ ಆಗುತ್ತಲ್ಲ, ಇಸ್ ನಥಿಂಗ್ ಬಟ್ ವಾಟ್ ಸರ್? ಆ ಸೆಕ್ಷನ್ ಕಾಯಿಲ್ ಅಂತ ಸರ್. ಓಕೆ ಸರಿ ಸರ್. ಈಗ ಫೈನಲಿ ಏನು ಸರ್ ಇಶ್ಯೂ ಯಾವ ಸೆಕ್ಷನಲ್ಲಿ ಇದೆ ಅಂತ ಗೊತ್ತಾಯಿತು? ರ್ಯಾಮ್ ಸೆಕ್ಷನಲ್ಲಿ ಸರ್. ಓಕೆ, ಫೈಂಡ್ ಔಟ್ ಮಾಡ್ಬೋದಾ ಸರ್? ಮಾಡ್ಬೋದು ಸರ್. ಓಕೆ, ಅದ್ರ ಸೆಕ್ಷನ್ ಪೂರ್ತಿ ಕೆಪಾಸಿಟರ್ಸ್ ಇರುತ್ತೆ ಸರ್. ಹಾಂ ಸರ್, ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಅದ್ರಲ್ಲಿ ಬಂದ್ಬಿಟ್ಟು ಕಾಯಿಲ್ ಇದೆ. ಹಾಂ ಸರ್, ಕೆಪಾಸಿಟರ್ ಇದೆ. ಓಕೆ, IC ಇದೆ. ಹಾಂ ಸರ್, IC ಇದೆ. ಸೊ ಇನ್ನೆಲ್ಲ ಇಲ್ಲ ಕಡೆ ಎಲ್ಲ ಪೂರ್ತಿ ರ್ಯಾಮ್ ಸೆಕ್ಷನ್ ಸರ್ ಇದು. ಓಕೆ ಸರ್.
ಇದಿಷ್ಟು ರ್ಯಾಮ್ ಸೆಕ್ಷನ್ನು. ಓಕೆ ಸರ್. ಇಲ್ಲಿ ಇದು ನೋಡಿದ್ರಲ್ಲ, ಹಾಂ ಸರ್. ರ್ಯಾಮ್ ಸೆಕ್ಷನ್ ಸರ್ ಇದು. ಓಕೆ ಸರ್. ಈ ಪೂರ್ತಿ ಕೆಪಾಸಿಟರ್ಸ್ ಇದೆ ಸರ್. ಪೂರ್ತಿ ಚೆಕ್ ಮಾಡಬೇಕು ಸರ್ ಅದನ್ನು, ಕೆಪಾಸಿಟರ್ಸ್ಗಳನ್ನು. ಓಕೆ ಸರ್. ಒಂದೊಂದಾಗಿ ಚೆಕ್ ಮಾಡ್ಕೋಬೇಕು ಸರ್ ಎಲ್ಲದನ್ನು. ನಾವು ರೌಂಡಲ್ಲಿ ಇಟ್ಕೊಂಡು ಪ್ರತಿಯೊಂದು ಕೆಪಾಸಿಟರ್ಸ್ನು ಚೆಕ್ ಮಾಡಬೇಕು. ಈ ಕೆಪಾಸಿಟರು ಬಿ ಬರ್ತಾ ಇದೆ. ಬಿ ಬರ್ತಾ ಇದೆ ಸರ್? ಹಾಂ ಸರ್. ಹಾಂ ಸರ್. ಈ ಸೆಕೆಂಡ್ ಒನ್ನು ಬಿ ಬರ್ತಾ ಇದೆ. ಒಂದು ನಿಮಿಷ ಸರ್. ಬೀಪ್ ಬರೋದು ನಾನು ಓಕೆ, ಇಲ್ಲಿಗ ಬೀಪ್ ಇದೆ, ಅಲ್ಲಿ ಅಷ್ಟೇ ರೆಸಿಡೆನ್ಸಿ 03. ಓಕೆ. ಹಾಂ ಸರ್. ಈ ಥರ್ಡ್ ಒನ್ನು ಬರ್ತಾ ಇದೆ ಸರ್. ಇದು ಬರ್ತಾ ಇದೆ ಸರ್. ಹಾಂ ಸರ್. ಈಗ ಆಲ್ಮೋಸ್ಟ್ ಬರ್ತಾ ಇದೆ ಸರ್, ಇದರಲ್ಲಿ ಎಲ್ಲದೂ ಬರ್ತಾ ಇದೆ. ಓಕೆ ಸರ್. ಈಗ ಒಂದೊಂದನ್ನಾಗೆ ಚೆಕ್ ಮಾಡೋಣ ಸರ್. ತೆಗ್ದು ರಿಮೂವ್ ಮಾಡ್ಕೊಂಡೇ ಚೆಕ್ ಮಾಡ್ತಾ ಹೋಗೋಣ, ಇಲ್ಲಾಂದರೆ ಚೆಕ್ ಮಾಡೋಣ ಸರ್. ಲೇಟ್ ಆಗುತ್ತೆ. ಎಲ್ಲದಕ್ಕೂ ಒಂದು ಸ್ವಲ್ಪ ಲೆಡ್ ಪೇಸ್ಟ್ ಹಾಕೋಣ ಸರ್. ಹಾಂ ಸರ್. ಇದನ್ನು ಆರಾಮ್ಸೆ ಮಾಡಿ ಸರ್. ಸೊ ಏನಾಗಿದೆ, ಕಂಪೋನೆಂಟು ಕ್ಲೀನಾಗಿ ಹೀಟ್ ಹೋಗಲಿಲ್ಲ, ಅದ್ರದ್ದು ಪ್ಯಾಡ್ ಕರಗಲಿಲ್ಲ ಅಂತಂದರೆ ಅಗೇನ್ ಇಟ್ಸ್ ಗೆಟ್ ಡ್ಯಾಮೇಜ್. ಇದನ್ನು ಆರಾಮ್ಸೆ ಸರ್. ಟೇಕ್ಸ್ ಎ ಟೈಮ್, ನೋ ಇಶ್ಯೂಸ್, ನೋ ಹರಿಬರಿ. ಓಕೆ ಸರ್. ಅದೊಂದು ಸ್ಮಾಲ್ ಟ್ರಿಕ್ ಅಲ್ಲ ಸರ್, ರಿಮೂವ್ ಮಾಡಿ. ಈಗ ಏನಾಗುತ್ತೆ, ಮೋಸ್ಟ್ ಆಫ್ ಆಲ್ ಕೆಪಾಸಿಟರ್ಸ್ ಈಗ ನಾನು ಶಾರ್ಟ್ ಇದ್ದಾಗ ರಿಮೂವ್ ಮಾಡಿ ಆಚೆ ಇಟ್ಬಿಟ್ಟಾಗ ಮಿಸ್ ಆಗಿಬಿಡತ್ತೆ ಸರ್. ಕರೆಕ್ಟ್. ಓಕೆ ಸರ್. ಕೆಪಾಸಿಟರ್ಗಳು ಮಿಸ್ ಆಗಿಬಿಡ್ದು ಅಂತಂದು ಒಂದು ಪ್ಯಾಡಿಂದ ಇನ್ನೊಂದು ಪ್ಯಾಡಿಗೆ ಕನೆಕ್ಟ್ ಮಾಡಿಬಿಡೋದಲ್ಲ ಸರ್? ಹೌದು ಸರ್. ವೆರಿ ಗುಡ್ ಸರ್. ಈಗ ತೆಗ್ದಿರೋಷ್ಟೇ ಚೆಕ್ ಮಾಡ್ಕೊಳ್ಳೋಣ ಸರ್ ಮೊದಲು. ಹಾಂ, ತೆಗೆದು ಚೆಕ್ ಮಾಡೋಣ ಸರ್. ಸರ್ ನಿಯರ್ ಒಂದು ಸಲ ತೊಗೊಂಡ್ಬಿಡ್ತೀನಿ, ಎಲ್ಲೆಲ್ಲಿ ರಿಮೂವ್ ಮಾಡಿದ್ದಾರೆ ನೀವು, ಯಾವ ಥರ ಅಂತ. ಸೊ ಈಗ ಇದು ಇಲ್ಲಿ ರೈಟ್ ಸರ್? ಓಕೆ. ಸೊ ಮಾಸ್ಪೆಟ್ ಕೆಪಾಸಿಟರ್ಸ್ ಈ ಕಾರಣದಿಂದ ಎಲ್ಲೂ ಹೋಗಲ್ಲ ಅಂತ ಅರ್ಥ? ಹೌದು ಸರ್, ಎಲ್ಲೂ ಮಿಸ್ ಆಗಲ್ಲ ಸರ್ ಕೆಪಾಸಿಟರ್ಸ್. ಓಕೆ ಸರ್. ಈ ಗ್ರೌಂಡಿಂದ ಚೆಕ್ ಮಾಡ್ಕೊಳ್ಳೋಣ ಸರ್ ಮೊದಲು. ವರ್ಕಿಂಗಾ ಸರ್, ನಾನ್ ವರ್ಕಿಂಗಾ? ವರ್ಕಿಂಗ್ ಇದೆ ಸರ್, ತೆಗ್ದಿದ್ದೀನಿ. ಶಾರ್ಟ್ ರಿಮೂವ್ ಆಗಿದೆ ಇದರಿಂದ ಇಲ್ಲಿ. ಓಕೆ ಓಕೆ ಓಕೆ. ಹಾಂ ಸರ್. ಶಾರ್ಟ್ ರಿಮೂವ್ ಆಗಿದೆ ಇಲ್ಲೂ. ಓಕೆ ಸರ್, ಈಗ ಶಾರ್ಟ್ ರಿಮೂವ್ ಆಗಿದೆ ಸರ್. ಈಗ ಕೆಪಾಸಿಟರ್ಗಳನ್ನ ಚೆಕ್ ಮಾಡ್ಕೊತ ಬರೋಣ, ಗೊತ್ತಾಗುತ್ತೆ ಯಾವ ಕೆಪಾಸಿಟರ್ ಅದರಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಅಂದು. ಇದು ಇಲ್ಲ ಸರ್, ಇದು ಇಲ್ಲ. ಓಕೆ. ಇದು ಇಲ್ಲ ಸರ್, ಇದು ಇಲ್ಲ ಸರ್. ಓಕೆ. ಇದು ಸರ್. ಓಕೆ. ಅಲ್ಲಿರೋ ಒಂದು ಕೆಪಾಸಿಟಿ ಇದೊಂದು ಡ್ಯಾಮೇಜ್ ಆಗಿದೆ. ತೋರಿಸಿ ಸರ್, ಇನ್ನೊಂದ್ಸಲಿ ಬೀಟ್ ಮಾಡಿ, ಬಜಾರಲ್ಲಿ ಚೆಕ್ ಮಾಡಿ. ಓಕೆ.
ಸರ್ ಇನ್ನೊಂದಿದೆ, ಅದನ್ನು ಚೆಕ್ ಮಾಡ್ಕೊಂಬಿಡೋಣ. ಹಾಂ ಸರ್. ಓಕೆ ಸರ್, ಇದೇ ಸಸ್ಪೆಕ್ಟ್ ಇದೇ ಆಗಿದೆ. ಓಕೆ ಓಕೆ ಇದೇ ಕೆಪಾಸಿಟರ್ನ ರಿಮೂವ್ ಮಾಡೋಣ. ಹಾಂ ಸರಿ ಸರ್. ಇನ್ನು ಉಳಿದಿದ್ದು ಹಾಗೆ ಹಾಕಿ. ಇದು ತಗೊಂಬಿಡೋಣ ಸರ್ ಮೊದಲು ಹೋಗಿರೋದನ್ನು. ಹಾಂ ತೆಗೆದುಬಿಡೋಣ ಸರ್. ಇನ್ನು ಉಳಿದಿರೋ ಕೆಪಾಸಿಟರ್ಸ್ ಎಲ್ಲ ಅದು ಯಾವ ಜಾಗಕ್ಕಿತ್ತು ಆ ಜಾಗಕ್ಕೆ ಫಿಟ್ಟಿಂಗ್ ಮಾಡೋಣ. ಡನ್ ಸರ್. ಸರ್ ಇದು ಸಾಲ್ಡ್ರಿಂಗ್ ಡಿಸಾಲ್ಡ್ರಿಂಗ್ ಪ್ರಾಕ್ಟೀಸ್ ಮುಂಚೆ ಇತ್ತಾ ನಿಮಗೆ? ಇಲ್ಲ ಸರ್, ಇಲ್ಲಿ ಬಂದಮೇಲೆ ಕಲ್ತಿರೋದಾ? ಹೌದು ಸರ್. ಸೆಷನ್ ಇತ್ತು, ಅದಕ್ಕೆ ಏನಾದರೂ ಅರೇಂಜ್ ಒನ್ ಡೇ ಏನಾದರೂ ಮಾಡಿಲ್ಲ, ಹಾಫ್ ಡೇ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರಿ ಇದ್ರ ಬಗ್ಗೆನೇ? ಹೌದು ಸರ್, ಹೌದು ಸರ್, ಹೌದು. ಸೊ ನಮ್ಮ ಇದರಲ್ಲಿ ಸರ್ ಕ್ಲಾಸಲ್ಲಿ ಸೊ ಮೋಸ್ಟ್ ಆಫ್ ಆಲ್ ನಾವು ಪ್ರಾಕ್ಟಿಕಲ್ಸ್ಗೆ ಹೆಚ್ಚು ಒತ್ತು ಕೊಡ್ತೀವೋ ಇನ್ನು ಥಿಯರೀಸಿಗೆ ಸರ್? ಪ್ರಾಕ್ಟಿಕಲ್ಲೇ ಸರ್, ಸುಮಾರಾಗಿ ಪ್ರಾಕ್ಟಿಕಲ್ ಮಾಡಿದಾಗ ಇಷ್ಟೊಂದೆಲ್ಲ ಈಗ 6 ಡೇಸಲ್ಲಿ ಕಲ್ತಿದ್ದೀನಿ ಅಂದರೆ ಪ್ರಾಕ್ಟಿಕಲ್ ಥ್ರೂನೇ ಕಲ್ತಿರೋದು ಸರ್. ಡನ್ ಸರ್. ಹಾಗೆ ಇಷ್ಟೊಂದು ವರ್ಕ್ ಮಾಡೋಕ್ಕೆ ಆಗ್ತಿದೆ ಸರ್, ಇಲ್ಲ ಇದ್ರೆ ಇಷ್ಟು ಕಲಿಯೋಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ ಸರ್ ಥಿಯರಿ ಆಗಿದ್ದರೆ. ವಾಟ್ ಅಬೌಟ್ ಕನ್ಸಲ್ಟೆಂಟ್ ಪಾರ್ಕ್ ಏನಂತಾರೆ ಸರ್? ಕನ್ಸಲ್ಟೆಂಟ್ ಪಾರ್ಕ್ ಬಗ್ಗೆ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ. ಎಸ್ ಸರ್. ಎಲ್ಲದೂ ಚೆನ್ನಾಗಿದೆ, ಹೇಳ್ಕೊಡೋ ಯೂಸರ್ ಫ್ರೆಂಡ್ಲಿಯಾಗಿ ಎಲ್ಲದನ್ನು ಹೇಳ್ಕೊಡ್ತಾರೆ. ಡನ್ ಸರ್. ಕಲಿಬೋದು ಸರ್. ಸರ್ ಇನ್ನೊಂದ್ಸಲ ಚೆಕ್ ಮಾಡಿ, ಶಾರ್ಟ್ ರಿಮೂವ್ ಆರ್ ವಾಟ್? ಆರಾಮಾಗ್ತೀನಿ ಸರ್, ಒಂದು ನಿಮಿಷ. ಜಸ್ಟ್ ಶಾರ್ಟ್ ಚೆಕ್ ಮಾಡಿ ಸರ್. ನನಗೆ ಕೆಪಾಸಿಟರ್ ಆಚೆ ತೆಗೆದಿದ್ದಿರಲ್ಲ, ಈಗ ಬೋರ್ಡಲ್ಲಿ ಶಾರ್ಟ್ ಚೆಕ್ ಮಾಡಿ, ಆ ಕೆಪಾಸಿಟರ್ ಶಾರ್ಟ್ ಚೆಕ್ ಮಾಡಿ ತೋರಿಸ್ಬೋದಾ? ಚೆಕ್. ಬೀಪ್ ನಿಂತಿದೆ ಸರ್. ಈಗ ಬೀಪ್ ನಿಂತಿದೆ. ನನಗೀಗ 160 170ವರೆಗೂ ಬರ್ತದೆ ರೆಸಿಸ್ಟೆನ್ಸ್, ರೈಟ್ ಸರ್? ಡನ್ ಸರ್. ಸರಿ ಸರ್, ಚೆಕ್ ಮಾಡಿ ಸರ್ ಈಗ ಫರ್ದರ್. ಓಕೆ, ಎಲ್ಲ ಕರೆಕ್ಟ್. ಮುಂಚೆ ಹೋಪ್ಫುಲ್ಲಿ ಕರೆಕ್ಟ್ ಮಾಡಿ ಸರ್. ಮುಂಚೆ ಹೋಪ್ಫುಲ್ಲಿ ಆಂಪಿಯರ್ 99 ಇತ್ತು ಸರ್, ಈಗ ನೋಡೋಣ ಆಂಪಿಯರ್ ಹೆಚ್ಚಾಗುತ್ತಿಲ್ಲ ಅಂತ. USB ಮಾಸ್ಕ್ ಕೀಬೋರ್ಡ್, USB ಕೀಬೋರ್ಡ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಬರ್ತಾ ಇದೆ ಸರ್? ಓಕೆ ಸರ್, ಬಂದಿದೆ. LED ಗ್ಲೋ ಆಗ್ತಾ ಇದೆ. ಓಕೆ ರೈಟ್ ಸರ್. ದಿಸ್ ಇಸ್ ಅ ನೋ ಡಿಸ್ಪ್ಲೇ ಇಂದ ನನ್ನ ಡಿಸ್ಪ್ಲೇ ಸೆಕ್ಷನಲ್ಲಿ ಹತ್ತಿರದಿಂದನೇ ತೋರಿಸಿ ಸರ್. ಇನ್ನೊಂದ್ಸಲಿ ಯು ಆರ್ ಗೆಟಿಂಗ್ ಡಿಸ್ಪ್ಲೇ, ರೈಟ್? ಎಸ್ ಸರ್. ಆ್ಯಂಡ್ ಆಂಪಿಯರ್ ಇಸ್ ಆಲ್ಸೋ ವೆರಿ ಗುಡ್, ಆ್ಯಂಡ್ 274, ರೈಟ್ ಸರ್? ಯು ಆರ್ ಗೆಟಿಂಗ್ ಡಿಸ್ಪ್ಲೇ ನೌ. ಸೊ ಫ್ರೆಂಡ್ಸ್, ಈ ವೇಳೆ ನಾವು ಇಲ್ಲಿ ನಿಮ್ಗೆ ಟೀಚ್ ಮಾಡ್ತೀವಿ ಲೈವ್ ಆಗಿ. ಫಸ್ಟ್ ಇಲ್ಲಿ 100% ನಿಮಗೆ ಥಿಯರಿ ಸ್ವಲ್ಪ ಇದ್ದೇ ಇರುತ್ತೆ, ಯಾಕಂತಂದ್ರೆ ಥಿಯರಿ ನಾಲೆಜ್ ಇಲ್ಲದೆ ನೀವು ಪ್ರಾಕ್ಟಿಕಲ್ಸ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಥಿಯರಿಯಲ್ಲಿ ನಾನು 100% ಥಿಯರಿನೇ ಹೇಳ್ಕೊಂಡು ಕೂತ್ಕೊಂಡಾಗ ನಿಮಗೆ ಪ್ರಾಕ್ಟಿಕಲ್ಸು ತಲೆಯಲ್ಲಿ ಹೋಗಲ್ಲ. ಸೊ ಆ ಕಾರಣಕ್ಕೆ ಏನು ಮಾಡ್ತೀವಿ ನಾವು, ಫಸ್ಟ್ ಆಫ್ ಆಲ್ ಸ್ವಲ್ಪ ಟೈಮ್ ನಿಮಗೆ ಥಿಯರಿ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ. ಥಿಯರಿ ಕಾನ್ಸೆಪ್ಟ್ ಆದಮೇಲೆ ನಾನು ಒಂದು ಲೈವ್ ಲ್ಯಾಪ್ಟಾಪಲ್ಲಿ ಇಲ್ಲಿ ಹೇಳ್ಕೊಡ್ತೀವಿ ಈ ಥರ ಮಾಡಬೇಕಂತ. ಅದಾಗಿ ನೆಕ್ಸ್ಟ್ ಮೂಮೆಂಟ್ ಇಲ್ಲಿ ಏನಿದೆ ಅಂತಂದರೆ, ಲೈವ್ ಲ್ಯಾಪ್ಟಾಪ್ಸ್ ಕಸ್ಟಮರ್ ಯಾವುದು ನಮ್ಮ ಹತ್ರ ಬರುತ್ತೆ ಅದನ್ನು ಡೈರೆಕ್ಟಾಗಿ ಸ್ಟೂಡೆಂಟ್ ನಾವು ರೆಡಿ ಮಾಡುವಂಥ ಅರೇಂಜ್ಮೆಂಟ್ಸ್ ನಮ್ಮಲ್ಲಿ ಇರುತ್ತೆ. ಸೊ ನನ್ನ ಹೆಸರು ರೈಚಲ್, ಐ ಆಮ್ ಫ್ರಮ್ ಕನ್ಸುಟೆಕ್ ಪಾರ್ಕ್. ನನ್ನ ನಂಬರ್ 9739450230.
ಎವ್ರಿ ಮಂಡೇ 15 ಡೇಸ್ ಆಫ್ಟರ್ 15 ಡೇಸ್ ನಮ್ದೊಂದು ಬ್ಯಾಚ್ ರನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬ್ಯಾಚ್ಗೆ ಇನ್ನೂ 1 ವೀಕ್ ಟೈಮ್ ಇದೆ. ಇನ್ ಕೇಸ್ ಆಫ್ ಯಾರಾದರೂ ಇಂಟ್ರೆಸ್ಟೆಡ್ ಇತ್ತು ಅಂತಂದ್ರೆ ಪ್ಲೀಸ್ ಸರಿ ಕಾಂಟ್ಯಾಕ್ಟ್ ಮಾಡಿ. ಬಾಯ್.